ಎಲ್ಲರೂ ಒಂದು ಮಾತಾಡ್ತೀವಿ, ಏನೋ ನಮ್ಮ ತಾತ ಅಜ್ಜಿ ಗಟ್ಮುಟ್ಟಾಗಿದ್ರು, ನಾನು ಗಟ್ಮುಟ್ಟಾಗಿಲ್ಲ. ಎಲ್ಲರಿಗೂ ಏನು ಬೇಕಾಗಿರೋದು ಬಹುಮುಖ್ಯವಾದ್ದು ಆನೆ ಅಂತಾರೆ. ಇದು ಎರಡಿದ್ರೆ ಏನು ಯೋಚನೆ ಇಲ್ಲದೆ ಸಂತೋಷವಾಗಿರ್ಬೋದು. ಅಲ್ಲ ಕೆಲಸ ಮಾಡಿದ್ರೆ ಏನಾಗುತ್ತೆ, ನಿಂಗೆ ಒಳ್ಳೆ ಆದಾಯ ಬರುತ್ತೆ, ಖುಷಿಯಾಗಿ ಆರಾಮಾಗಿ ಏನು ಕೆಲಸ ಮಾಡಿದ್ರೆ ಆರಾಮಾಗಿರ್ಬೋದು. ಮತ್ತು ಇವಾಗಲೂ ಅದನ್ನೇ ಮಾಡ್ತಾ ಇರೋದು ನಾನು, ಅದಕ್ಕೆ ಅಷ್ಟೆಲ್ಲ ಕಷ್ಟಪಟ್ಟು ತಿರ್ಗಿ ಆರಾಮ ಮಾಡ್ಕೋಬೋದು, ಇವಾಗಲೇ ಆರಾಮಾಗಿದ್ದೀನಿ ಬಿಟ್ಬಿಟ್ಟು ನನ್ನ ಅಂತಾನೆ. ನಾವು ಒಂದು ರೇಸ್ನಲ್ಲಿ ಎಷ್ಟು ಮುಂದಕ್ಕೆ ಹೋಗಿರ್ತೀವಿ ಅಂದರೆ ಸಂಪಾದನೆ ಅಥವಾ ಒಂದು ಅದು ಬೇಕು ಇದು ಬೇಕು ಅನ್ನೋದು, ಅದರಲ್ಲಿ ನಮ್ಮ ಏನು ಸಂತೋಷ ನಿಜವಾದ ಇದಿದೆ ಅದನ್ನು ಕಳ್ಕೊಂಡ್ಬಿಡ್ತೀವಿ. ಒಂದು ಮನೆ ಅಂದರೆ ಒಂದು ಬಾವಿ ಇರೋದು, ಮನೆಯಲ್ಲಿ ಹಸು ಇರೋದು, ಕುರಿ ಇರೋದು, ಕೋಳಿ ಇರೋದು, ನಾಯಿ ಇರೋದು. ಆ ಥರ ಇವಾಗ ಮಕ್ಕಳಿಗೆ ಬೆಳಗಾಗಿ ಎದ್ದ ತಕ್ಷಣನೇ ಅವನು ಹಾಸಿಗೆನಲ್ಲೇ ಹಲ್ಲು ಜೊತೆ ಕಾಫಿ ಕುಡಿಯೋ ಪರಿಸ್ಥಿತಿ ಇವತ್ತಿಗಿದೆ. ಟೈಮ್ನಲ್ಲಿ ಸಾಯಂಕಾಲದ ಹೊತ್ತು ಟಿವಿ ಇರಲಿಲ್ಲ, ಟಿವಿ ಮೊಬೈಲಿಂದ ನಾವು ಹಾಳಾಗಿರೋಷ್ಟು ಪ್ರಪಂಚದಲ್ಲಿ ಯಾವುದೂ ಹಾಳಾಗಿಲ್ಲ. ಆ ಯಾವುದೇ ಒಂದು ದುಡ್ಡು ಹಣ ಸ್ವಾರ್ಥ ಇಲ್ಲದೆ ಒಬ್ರಿಗೊಬ್ರು ಸಹಾಯ ನಡೀತಿತ್ತು. ನಮಸ್ಕಾರ ಸರ್. ನಮಸ್ಕಾರ ರವಿಶಂಕರ್, ಹೇಳಿ ಸರ್, ನಿಮ್ಮ ಪರಿಪೂರ್ಣ ಪರಿಚಯ ಮಾಡಿಕೊಡಿ ಸರ್. ನನ್ನ ಹೆಸರು ರಾಮಾನುಜ ಅಂತ. ಸಂಪ್ರದಾಯದಲ್ಲಿ ಹೇಳೋ ಪ್ರಕಾರ ರಾಮನ ತಮ್ಮ, ರಾಮನ ಅನುಜ, ರಾಮಾನುಜ. ಪರಿಪೂರ್ಣ ಪರಿಚಯ ಅಂದರೆ ಕಲಿಯೋ ಪ್ರಯತ್ನದಲ್ಲಿ ಇರತಕ್ಕಂಥ ಒಬ್ಬ ವ್ಯಕ್ತಿ ಅಷ್ಟೇ. ಜೀವನದಲ್ಲಿ ಅಗಾಧವಾದ ನಾಲೆಡ್ಜು ಅಥವಾ ಏನು ವಿಚಾರಗಳಿದೆ ಅದನ್ನು ನನಗೆ ತಿಳಿದಷ್ಟು ತಿಳ್ಕೊಂಡು, ಮತ್ತು ಯಾರು ಒಂದು ಅಪಕ್ವವಾದ ಮಾಹಿತಿ ಅಥವಾ ತಿಳುವಳಿಕೆಯಿಂದ ಪ್ರಕೃತಿಗೆ ಮಾರಕವಾಗಿ ಬದುಕ್ತಾರೋ ಅವ್ರಿಗೆ ಆದಷ್ಟು ಪ್ರಕೃತಿಗೆ ಪೂರಕವಾಗಿ ಬದುಕ್ರಿ ಅನ್ನೋದನ್ನು ಹೇಳ್ಕೊಡೋ ಪ್ರಯತ್ನದಲ್ಲಿ ನಡೆಸ್ತಾ ಇದ್ದೀನಿ ನನ್ನ ಜೀವನನ. ಸೊ ಹೀಗೆ ಈ ಒಂದು ಜೀವನದಲ್ಲಿ ನಾನು ಹಲವಾರು ವಿಚಾರಗಳಿಗೆ ಕೈ ಹಾಕ್ತೀನಿ. ಸೊ ಆ ಥರ ಕೈ ಹಾಕ್ತಾ ಹೊರಟಾಗ ನಾನು ಸಸ್ಟೈನೇಬಲ್ ಲೈಫ್ ಸ್ಟೈಲ್ ಅಂತೀವಿ ಇವಾಗ ನಿಮಗೆ ಇಂಗ್ಲೀಷ್ನಲ್ಲಿ. ಸೊ ಅಂದರೆ ಪ್ರಕೃತಿಗೆ ಪೂರಕವಾಗಿ ಬದುಕೋದಷ್ಟೇ, ಇನ್ನೇನಿಲ್ಲ. ಸೊ ನಿಮಗೆ ಹೇಳೋದಿದ್ರೆ ಒಂದು ಸಿಂಪಲ್ಲಾಗಿ ಎಲ್ಲರೂ ಒಂದು ಮಾತಾಡ್ತೀವಿ, ಏನೋ ನಮ್ಮ ತಾತ ಅಜ್ಜಿ ಗಟ್ಮುಟ್ಟಾಗಿದ್ರು, ನಾನು ಗಟ್ಮುಟ್ಟಾಗಿಲ್ಲ ಅಂತ. ಸೊ ಆ ಥರ ಯಾಕೆ? ನಮ್ಮ ಅಪ್ಪ ಅಮ್ಮನೂ ಪರವಾಗಿಲ್ಲ, ನಾನು ಹೆಂಗೆ ಆಗ್ತೀನೋ ಗೊತ್ತಿಲ್ಲ ಅಂತಂದರೆ ಆ ಒಂದು ಜೀವನ ಶೈಲಿನೇ ನಾವು ತುಂಬ ಬದಲಾಯಿಸ್ಕೊಂಡ್ಬಂದ್ಬಿಟ್ಟಿದ್ದೀವಿ. ಎಷ್ಟು ದೂರಕ್ಕೆ ಬಂದಿದ್ದೀವಿ ಅಂದರೆ ವಾಪಸ್ ಹೋಗೋಕ್ಕೆ ಆಗಲ್ವೇನೋ ಅನ್ನೋಷ್ಟು ದೂರಕ್ಕೆ ಬಂದಿದ್ದೀವಿ. ಸೊ ನಾನು ನನ್ನೇನು ಪ್ರಯತ್ನ ಅಂದರೆ ಆ ಒಂದು ಎಲ್ಲರಿಗೂ ಏನು ಬೇಕಾಗಿರೋ ಬಹುಮುಖ್ಯವಾದ್ದು ಆನೆ ಅಂತಾರೆ ನಮ್ಮ ದಾಸರ ಭಜನೆಗಳಲ್ಲಿ, ಪದಗಳಲ್ಲಿ. ಏನು ಅಂತಂದರೆ ಆರೋಗ್ಯ ಮತ್ತು ನೆಮ್ಮದಿ. ಆನೆ ಅಂದರೆ ಆರೋಗ್ಯ ಮತ್ತು ನೆಮ್ಮದಿ. ಇದು ಎರಡಿದ್ದರೆ ಏನು ಯೋಚನೆ ಇಲ್ಲದೆ ಸಂತೋಷವಾಗಿರ್ಬೋದು. ನೀವೊಂದು ಸಣ್ಣ ತಮಾಷೆ ಕತೆ ಎಲ್ಲ ಕೇಳಿರ್ಬೋದು ಎಲ್ಲರೂ. ಯಾರೋ ಒಬ್ಬ ಸುಮ್ಮನೆ ರೋಡ್ ಸೈಡ್ನಲ್ಲಿ ಮರದ ಕೆಳಗಡೆ ಬಿದ್ಕೊಂಡಿರ್ತಾನೆ, ಒಬ್ಬ ಸಾವುಕಾರ ಕಾರ್ನಲ್ಲಿ ಹೋಗ್ತಾ ಇರ್ತಾನೆ, ಗಟ್ಮುಟ್ಟಾಗಿರ್ತಾನೆ ಹುಡುಗ. ಯಾಕಪ್ಪ ಬಿದ್ಕೊಂಡಿದೆಯಾ, ಏನು ಕೆಲಸ ಇಲ್ವಾ ಅಂತಾನೆ. ಇಲ್ಲ ಸ್ವಾಮಿ ಅಂತಾನೆ. ಅಲ್ಲ ಏನಾದ್ರು ಕೆಲಸ ಮಾಡಿದ್ರೆ ನೀನು ಚೆನ್ನಾಗಿರ್ಬೋದಲ್ಲ ಅಂತಾನೆ. ಅಲ್ಲ ಸರಿ, ಕೆಲಸ ಮಾಡಿದ್ರೆ ಏನಾಗುತ್ತೆ, ನಿಂಗೆ ಒಳ್ಳೆ ಆದಾಯ ಬರುತ್ತೆ. ಸರಿ, ಆದಾಯ ಬಂದರೆ ಏನಾಗುತ್ತೆ, ನೀ ಆದಾಯ ಬಂದಮೇಲೆ ನಿನಗೆ ಬೇಕಾದ್ದೆಲ್ಲ ತೊಗೋಬೋದು. ಸರಿ, ಅದೆಲ್ಲ ತೊಗೊಂಡ್ರೆ ಏನಾಗುತ್ತೆ, ಸರಿ ಅದೆಲ್ಲ ತೊಗೊಂಡ್ರೆ ನನಗೆ ಖುಷಿಯಾಗಿ ಆರಾಮಾಗಿ ಏನು ಕೆಲಸ ಮಾಡಿದ್ರೆ ಆರಾಮಾಗಿರ್ಬೋದು ಅಂತ. ಮತ್ತು ಇವಾಗಲೂ ಅದನ್ನೇ ಮಾಡ್ತಾ ಇರೋದು ನಾನು, ಅದಕ್ಕೆ ಅಷ್ಟೆಲ್ಲ ಕಷ್ಟಪಟ್ಟು ತಿರ್ಗಿ ಆರಾಮ ಮಾಡ್ಕೋಬೋದು, ಇವಾಗಲೇ ಆರಾಮಾಗಿದ್ದೀನಿ ಬಿಟ್ಬಿಟ್ಟು ನನ್ನ ಅಂತಾನೆ. ಸೊ ಹಾಗೆ ನಾವು ಒಂದು ರೇಸ್ನಲ್ಲಿ ಎಷ್ಟು ಮುಂದಕ್ಕೆ ಹೋಗಿರ್ತೀವಿ ಅಂದರೆ ಸಂಪಾದನೆ ಅಥವಾ ಒಂದು ಅದು ಬೇಕು ಇದು ಬೇಕು ಅನ್ನೋದು, ಅದರಲ್ಲಿ ನಮ್ಮ ಏನು ಸಂತೋಷ ನಿಜವಾದ ಇದಿದೆ ಅದನ್ನು ಕಳ್ಕೊಂಡ್ಬಿಡ್ತೀವಿ. ಆರೋಗ್ಯ ಮತ್ತು ನಿಮ್ಮ ಸಂತೋಷ ಏನಿದೆ, ನೆಮ್ಮದಿ ಅನ್ನೋದೇನಿದೆ ಅದನ್ನು ಕಳ್ಕೊಂಡು ಹೊರಡ್ತಾ ಇದ್ದೀವಿ. ಸೊ ಮುಖ್ಯವಾಗಿ ನನಗೆ ಅದನ್ನು ಜನಗಳಿಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನದಲ್ಲಿದ್ದೀನಿ. ಸೊ ಎಲ್ಲೆಲ್ಲಿ ತಪ್ತಾ ಇದ್ದೀವಿ, ಒಂದೊಂದು ಚಿಕ್ಕ ತಪ್ಪುಗಳು ಮಾಡ್ಕೊಂಡು ಹೊಟ್ಟೋಗ್ಬಿಡ್ತಾ ಇದ್ದೀವಿ ನಾವು. ಸೊ ಆ ತಪ್ಪುಗಳು ಎಲ್ಲೆಲ್ಲಿ ಮಾಡ್ತಾ ಇದ್ದೀವಿ ಅಂದಾಗ ಮೊದಲನೇದು ನಮ್ಮ ಡೇ ಟು ಡೇ ಆ್ಯಕ್ಟಿವಿಟಿ. ಸೊ ಇವಾಗ ನಾವು ಹಳೆಯ ಒಂದು ಜೀವನ ಶೈಲಿನ ಜ್ಞಾಪಿಸ್ಕೊಂಡ್ರೆ, ಒಂದು ಮನೆ ಅಂದರೆ ಒಂದು ಬಾವಿ ಇರೋದು, ಮನೆಯಿಂದ ಸ್ವಲ್ಪ ದೂರದಲ್ಲಿ ಟಾಯ್ಲೆಟ್ ಇರೋದು. ಸೊ ಮನೆಯಲ್ಲಿ ಹಂಡೆ ಒಲೆಗೆ ಸೌದೆಗೆ ಇದೆ ಹಾಕಿ ಕಾಯಿಸೋರು, ಮತ್ತು ಅಡುಗೆಗೂ ನೀವು ಸೌದೆ ತರಬೇಕಾಗಿತ್ತು. ಸೊ ಫಿಸಿಕಲ್ ಆ್ಯಕ್ಟಿವಿಟಿ ಅಂದರೆ ಬೆಳಗಾಗಿ ಎದ್ದೇಳಬೇಕು, ಮನೇಲಿ ಹಸು ಇರೋದು, ಕುರಿ ಇರೋದು, ಕೋಳಿ ಇರೋದು, ನಾಯಿ ಇರೋದು, ಮನೆ ಸುತ್ತಲೂ ಜಾಗ ಇರೋದು, ನಿಮಗೊಂದು ಹಬ್ಬ ಹರಿದಿನಕ್ಕೆ ಬೇಕಾಗಿದ್ದಕ್ಕೆ ಒಂದು ಮಾವಿನ ಎಲೆ ಇರೋದು, ಬೇವಿನ ಗಿಡ ಇರೋದು, ಒಂದು ಹೂವಿನ ಗಿಡಗಳಿರಬಹುದು. ಈ ಥರ ಒಂದು ನಮ್ಮ ಏನು ನಮಗೆ ಬೇಕು ಅಂದರೆ ಸಸ್ಟೈನೇಬಲ್ ಲೈಫ್ ಸ್ಟೈಲ್ ಅಂತೀವಲ್ಲ, ಅಂದರೆ ನಾನು ಎಲ್ಲದನ್ನೂ ಹೊರಗಡೆ ಹೋಗಿ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಮಾಡದೆ ನನ್ನ ಜಾಗದಲ್ಲೇ ನನ್ನ ಮನೆಯಲ್ಲೇ ಎಲ್ಲನೂ ಸಿಗೋ ಥರ ಸಣ್ಣ ಪುಟ್ಟ ಒಂದು ತುಳಸಿ ಗಿಡ ಇರ್ಬೋದು, ಮನೆ ಮುಂದೆ ಬೃಂದಾವನ ಇರ್ಬೋದು. ಆ ಥರ ಇವಾಗ ಮಕ್ಕಳಿಗೆ ಬೆಳಗಾಗಿ ಎದ್ದ ತಕ್ಷಣವೇ ಅವನು ಹಾಸಿಗೆನಲ್ಲೇ ಹಲ್ಲು ಜೊತೆ ಕಾಫಿ ಕುಡಿಯೋ ಪರಿಸ್ಥಿತಿ ಇವತ್ತಿಗಿದೆ. ಅವತ್ತಿಗೆ ಅದು ಇರಲಿಲ್ವೇ? ಮೊದಲನೇ ಸ್ಟೆಪ್ ಏನು,
ಅವನು ಎದ್ದ ತಕ್ಷಣ ಫಸ್ಟು ಅವನು ಹಾಸಿಗೆ ಸುತ್ತಿಡಬೇಕಾಯಿತು. ಮತ್ತು ಎಲ್ಲರೂ ಜೊತೆಗೆ ಮಲಗ್ತಾ ಇದ್ದಿದ್ದರಿಂದ ಯಾರಿಗೆ ಒಬ್ಬರು ಇದಾದರೂ ಅಂದರೆ ಒಂದು ಅನುಸರಿಸ್ಕೊಂಡು ಹೋಗೋದು. ಯಾಕಂದರೆ ನಿಮಗೆ ಗೊತ್ತಿದೆ, ಒಬ್ರು ಮಲ್ಕೊಂಡ್ರು ಒಬ್ರು ಒದಿತೀವಿ, ಒಬ್ರು ನೆಟ್ಟಗೆ ಮಲ್ಕೊಳ್ತೀವಿ, ಒಬ್ರು ಉಲ್ಟಾ ಮಲ್ಕೊಳ್ತೀವಿ, ಒಬ್ರು ಸೀದಾ ಮಲ್ಕೊಳ್ತೀವಿ, ಒಬ್ರು ಸೀದಿತೀವಿ. ಅಂದರೆ ಒಂದು ಹೊಂದಾಣಿಕೆಯಲ್ಲಿ ಬದುಕೋದನ್ನು ಕಳ್ಕೊಳ್ತಾ ಹೋದ್ವಿ. ನನಗೆ ಪ್ರಾಮುಖ್ಯತೆ ಸಿಗಬೇಕು ಅನ್ನೋದ್ರಲ್ಲಿ ಹೊರಟ್ವಿ. ಹೀಗೆ ಹೋಗ್ತಾ 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 ನಾವೇನು ಮಾಡಿದ್ವಿ, ಓಕೆ ನನಗೆ ಯಾರು ಹೋಗಿ ಬಾವಿ ನೀರು ಸೇರ್ತಾರೆ, ಬಾವಿಲಿ ನೀರು ಸೇರಿದವಾಗ ನೀವು ಬಗ್ತೀರಾ ಫಿಸಿಕಲ್, ನಿಮ್ಮ ಇವತ್ತಿನ ಏನು ಸೋ ಕಾಲ್ಡ್ ಜಿಮ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಆಮೇಲೆ ಸೌದೆ ಸಿಗಿತೀರಾ. ಮತ್ತು ನೀವು ಸ್ಮಾಲ್ ಟಾರ್ಗೆಟ್ಸ್ ಇಟ್ಕೊಳ್ಳಿ. ಇವಾಗ ಯಾವುದೇ ಒಂದು ಅಚೀವ್ ಮಾಡಬೇಕಾದ್ರೆ ಇವಾಗ ಎಲ್ಲರೂ ಮೋಟಿವೇಶನಲ್ ಸ್ಪೀಕರ್ಸ್ ಹೇಳ್ತೀವಿ, ಓಕೆ ನೀವು ಚಿಕ್ಕ ಚಿಕ್ಕ ಟಾರ್ಗೆಟ್ ಅಚೀವ್ ಮಾಡ್ತಾ ಹೋಗಿ ಅವಾಗ ದೊಡ್ಡ ಟಾರ್ಗೆಟಿಗೆ ನೀವು ರೀಚ್ ಆಗ್ತೀರಾ ಅಂತ. ಹಾಗೆ ನಮ್ಮ ಡೇ ಟು ಡೇ ಆ್ಯಕ್ಟಿವಿಟಿನಲ್ಲಿ ಚಿಕ್ಕ ಚಿಕ್ಕ ಟಾರ್ಗೆಟ್ ಇತ್ತು. ಬೆಳಗ್ಗೆ ಹಾಸಿಗೆ ಸುತ್ತಿಡೋದು, ಹಾಸಿಗೆ ಸುತ್ತಿದ ತಕ್ಷಣ ಹೋಗೋದು, ನೀರಿದೆಯಾ ಇಲ್ವಾ ಅಂತ ನೋಡ್ಕೊಳ್ಳೋದು, ಸೌದೆ ಇದ್ದರೆ ಸೌದೆ ಒಣಗಿದೆಯಾ ಇಲ್ವಾ ಅಂತ ನೋಡ್ಕೊಳ್ಳೋದು, ಹೋಗಿ ಸೌದೆಗಳನ್ನ ತಗೊಂಬಂದು ಹಂಡೆ ಒಲೆಗೆ ನೀರು ಹಾಕೋದು. ಯಾಕಂದರೆ ಬೆಳಗ್ಗೆ ಚಳಿ ಇದ್ದರೆ ನಿಮಗೆ ತಣ್ಣೀರಿನಲ್ಲಿ ಕೈಕಾಲು ತೊಳ್ಕೊಳಕ್ಕಾಗಲ್ಲ ಅಂತಂದರೆ ಆಮೇಲೆ ಹೋಗೋದು, ಒಂದಷ್ಟು ದೂರ ವಾಕಿಂಗ್ ಹೋಗೋದು. ಯಾಕೆ ವಾಕಿಂಗ್ ಹೋದಾಗ ಏನಾಗುತ್ತೆ, ನಿಮಗೆ ನಿಮ್ಮ ರಾತ್ರಿ ಎಲ್ಲ ತಿಂದಿದ್ದು ಮಲಗಿದ್ದೆಲ್ಲ ಎಕ್ಸಸೈಸ್ ಆಗುತ್ತೆ, ವಾಕಿಂಗ್ ಆಗುತ್ತೆ. ಆಮೇಲೆ ಅಲ್ಲೆಲ್ಲ ಒಂದು ಬೇವಿನ ಕಡ್ಡಿ ಮುರ್ಕೊಂಬರ್ತೀರಾ, ಅದರಲ್ಲೇ ಹಲ್ಲು ಉಜ್ಕೊಂಬರ್ತೀರಾ. ನಿಮ್ಮ ನ್ಯಾಚುರಲ್ ಆಗಿ ಯಾವುದೇ ಕೆಮಿಕಲ್ಲು, ಯಾವುದೇ ಅನಾವಶ್ಯಕ ಪ್ಲಾಸ್ಟಿಕ್ ಪ್ಯಾಕೇಜಿಂಗ್ ಇಲ್ಲದೆ, ಪಲ್ಯೂಷನ್ ಇಲ್ಲದೆ ಮುಗೀತು. ಆಮೇಲೆ ಬಿಸಾಕಿದ್ದು ಎಲ್ಲಿ ಬಿಸಾಕಿದ್ರು ಗೊಬ್ಬರವಾಗುತ್ತೆ ಆ ಕಡ್ಡಿ. ಆಮೇಲೆ ಅಲ್ಲಿಂದ ಬರ್ತೀರಾ, ಅಷ್ಟೊತ್ತಿಗೆ ಕೂತ್ಕೊಂಡು ಒಲೆ ಉರಿ ಹಾಕ್ಕೊಳ್ತೀರಾ. ಆಮೇಲೆ ನಿಮ್ಮ ಸೀಗೆ ಪುಡಿನೋ, ನಿಮ್ಮ ಅಂಟುವಾಳಕಾಯಿ ಪುಡಿನೋ ಅಥವಾ ನಿಮ್ಮ ಕಡಲೆ ಹಿಟ್ಟು ಹಾಕಿ ಒಳ್ಳೆ ಸ್ನಾನ ಮಾಡ್ತೀರಿ, ನಿಮ್ಮ ಸ್ಕಿನ್ ಚೆನ್ನಾಗಿರುತ್ತೆ. ಅದಾದಮೇಲೆ ಆದಷ್ಟು ಹತ್ತಿ ಬಟ್ಟೆಗಳು ಉಪಯೋಗಿಸ್ತಿದ್ರಿ, ಅಂದರೆ ಮೈಗೆ ಅಂಟ್ಕೊಂಡಿರ್ತಕ್ಕಂಥ ಬಟ್ಟೆಗಳಲ್ಲ. ಸೊ ಯಾವಾಗ ನಿಮ್ಗೆ ಮೈಗೆ ಅಂಟ್ಕೊಳ್ಳೋದೇ ಇರುತ್ತೆ, ಒಳಗಡೆ ಮಾಯಿಶ್ಚರ್ ಕಂಟೆಂಟ್ ಏನು ಇದಾಗಿದೆ, ಟ್ರ್ಯಾಪ್ ಆಗಿದೆ, ನಿಮಗೆ ಫಂಗಲ್ ಇನ್ಫೆಕ್ಷನ್ಸ್, ಇವತ್ತಿನ ಎಷ್ಟೋ ಸ್ಕಿನ್ ಇನ್ಫೆಕ್ಷನ್ನು, ಸ್ಕಿನ್ ಟ್ಯಾನಿಂಗಿಂದ ಹಿಡಿದು ಅದೆಲ್ಲ ಆರೋಗ್ಯ ವಾಸಿಯಾಗಿ ಹೋಗ್ತಿತ್ತು. ಆಮೇಲೆ ಮನೆ ಸುತ್ತಲೂ ಮರಗಳಿದ್ದಿದ್ರೆ ಅಂತ ಮನೆಗೆ ಬೇಕಾಗಿದ್ದು ತೆಂಗಿನ ಮರ ಇರ್ತಿತ್ತು. ನಿಮ್ಮ ತಿಳುವಳಿಕೆಗಾಗಿ ಅಂತ ಹೇಳ್ತೀನಿ, ತೆಂಗಿನ ಎಣ್ಣೆ ಇಸ್ ದ ಓನ್ಲಿ ಪ್ರಾಡಕ್ಟ್ ವಿಚ್ ಕ್ಯಾನ್ ಬಿ ಈವನ್ ಡೈಜೆಸ್ಟೆಡ್ ಬೈ ಎ ನ್ಯೂ ಬಾರ್ನ್ ಬೇಬಿ. ತಾಯಿಯ ಹಾಲು ಬಿಟ್ಟರೆ ಅತ್ಯಂತ ಸುಲಭವಾಗಿ ಜೀರ್ಣ ಆಗ್ತಕ್ಕಂಥದ್ದು ತೆಂಗಿನ ಎಣ್ಣೆ. ಸೊ ತೆಂಗಿನ ಮರ ಇದ್ದೇ ಇರ್ತಿತ್ತು. ಕಲ್ಪವೃಕ್ಷ ಅಂತ ಕರೆದು ಅದನ್ನು ಮನೇಲಿ ಮನೆ ಕಟ್ಟೋವಾಗಲೇ, ಸೈಟ್ ತೊಗೊಂಡಾಗಲೇ ಅಥವಾ ಜಮೀನಿದ್ದಾಗಲೇ ಮನೆ ಮುಂದೆ ಆ ಕಡೆ ಈ ಕಡೆ ತೆಂಗಿನ 4 ಕಡೆ ತೆಂಗಿನ ಮರ ನೆಟ್ಬಿಡೋರು. ದಿನ ಮನೆಗೆ ತೋರಣಕ್ಕೆ ಬೇಕು ಅಂತ ಮಾವಿನ ಮರ ನೆಡೋರು, ಮನೆಗೆ ಬೇಕು ಅಂತ ಕರಿಬೇವು ನೆಡೋರು, ಮನೇಲಿ ತುಳಸಿ ಇರ್ತಿತ್ತು. ಸೊ ಹೀಗೆ ಒಂದು ನಮ್ಮ ಆರೋಗ್ಯಕ್ಕೆ ದೊಡ್ಡ ಪತ್ರೆ ಇರ್ತಿತ್ತು. ಯಾರಿಗೆ ಒಂದು ಅಲರ್ಜಿ ಕೆಮ್ಮು ಇದಾದ್ರೂ ತಕ್ಷಣ ಅದನ್ನು ತಗೊಂಬಂದು ಇದು ಮಾಡಿಕೊಡೋರು. ಸೊ ಹೀಗೆ ಬ್ರಾಹ್ಮಿ ಇರ್ತಿತ್ತು. ಸೊ ಸುಮಾರು ಇದುಗಳು ಯಾರೂ ಬೇಕು ಅಂತ ಬೆಳೆಸ್ತಿರಲಿಲ್ಲ. ಯಾಕಂತಂದರೆ ನಮ್ಮ ಸಿಸ್ಟಮ್ ಹಂಗಿತ್ತು. ಯಾಕಂದರೆ ಅಡುಗೆ ಮನೆ ನೀರು ಹೋಗೋ ಜಾಗದಲ್ಲಿ ಏನೇನು ಪುದೀನ ಹಾಕ್ಬೋದು, ಬಚ್ಚಲ್ ಮನೆ ನೀರು ಹೋಗೋ ಜಾಗದಲ್ಲಿ ಬೇರೆ ಇರ್ತಿತ್ತು. ಯಾಕಂದರೆ ನಾವು ಯಾವಾಗ ಈ ಟಾಯ್ಲೆಟ್ ಮತ್ತು ಬಾತ್ರೂಮನ್ನು ಕಂಬೈನ್ ಮಾಡಿದ್ವಿ, ಆವಾಗ ನೀರನ್ನು ಮರುಬಳಕೆನೂ ಹೊಟ್ಟೋಯ್ತು. ಎಲ್ಲನೂ ಡೈರೆಕ್ಟಾಗಿ ಡ್ರೈನ್ಗೆ ಹೊಟ್ಟೋಯ್ತು. ಅಲ್ಲೇನಾಗ್ತಿತ್ತು, ಮನೆ ಸುತ್ತಲೂ ತುಂಬ ಜಾಗ ಇರ್ತಿದ್ದರಿಂದ ಆ ನೀರು ಗಿಡಕ್ಕೆ ಉಪಯೋಗವಾಗ್ತಿತ್ತು. ಇವತ್ತೇನು ಸೋ ಕಾಲ್ಡ್ ವಾಟರ್ ಮ್ಯಾನೇಜ್ಮೆಂಟ್ ಅಂತೀವಿ, ಅದು ನಮ್ಮ ಹಿರಿಕರು ಅದ್ಭುತವಾಗಿ ಮಾಡ್ತಾಯಿದ್ರು. ಸೊ ಆ ವಾಟರ್ ಮ್ಯಾನೇಜ್ಮೆಂಟೆಲ್ಲ ನ್ಯಾಚುರಲ್ ಆಗಿ ಆಗೋಗ್ತಿತ್ತು. ಆಮೇಲೆ ಅದು ಮುಗೀತಾ ಬಂತ, ನಿಮಗೆ ಬೇಕಾದಾಗೆ ಬಕೆಟ್ನಲ್ಲಿ ಹದ ಮಾಡ್ಕೊಳ್ತಿದ್ರಿ. ಇವಾಗಿನ ಥರ ಗೀಜರ್ ಆನ್ ಮಾಡಿದ ತಕ್ಷಣ ಟೆಂಪ್ರೇಚರ್ ಸೆಟ್ ಇಲ್ಲ, ನಿಮಗೆ ಬಾಡಿಗೆ ಯಾವ್ದು ಹಿತವೋ ನೀವೇ ಮಾಡ್ಕೊತಿದ್ರಿ. ಒಬ್ಬೊಬ್ಬರ ಬಾಡಿಗೆ ಒಂದೊಂದು ಟೆಂಪ್ರೇಚರ್ ಹಿತವಾಗಿರುತ್ತೆ. ನೀವೇ ಸೇರಿಸ್ಕೊತಿದ್ರಿ, ತಣ್ಣೀರು ಬಿಸಿನೀರು ಸೇರಿಸ್ಕೊಂಡು ನಿಮಗೆ ಹಿತವಾಗಿ ಆರೋಗ್ಯಕ್ಕೆ ಇಂಪ್ರೂವ್ ಮಾಡ್ಕೊಳ್ತಿದ್ರಿ. ಉಪಯೋಗಿಸ್ತಿದ್ದು ನ್ಯಾಚುರಲ್ ಆದ್ದರಿಂದ ಪೊಲ್ಯೂಷನ್ ಇರ್ತಿರಲಿಲ್ಲ. ಮತ್ತು ಅವುಗಳನ್ನು ಏನು ಮಾಡ್ತೀರಿ, ನೀವು ಸುತ್ತಮುತ್ತಲು ಕೊಂಡ್ಕೊಳ್ತಿದ್ರಿ. ನೀವು ಎಲ್ಲಿಂದನೂ ಯಾವುದೋ ಒಂದು ಮಾಲ್ಗೆ ಹೋಗಿ ಯಾವುದೋ ಒಂದು ಆನ್ಲೈನ್ ಆರ್ಡರ್ ಮಾಡಿ ತೊಗೊಂಬರ್ತಕ್ಕಂಥ ಯಾವ ಪ್ರಾಡಕ್ಟು ಇಲ್ಲ. ಸೊ ಆಮೇಲೆ ಅದು ಮುಗೀತಾ, ಅಷ್ಟೊತ್ತಿಗೆ ನಿಮ್ಮ ತಾಯಿನೋದ್ರೆ ಅವ್ರು ಬೆಳಗಾಗಿದ್ದು ನಿಮ್ಮ ದಿನಚರಿ ಆ ಥರ ಇದ್ದರೆ ನಿಮ್ಮ ತಾಯಿನವರು ಹೋಗ್ಬಿಟ್ಟು ಅಲ್ಲೇ ಸುತ್ತಮುತ್ತಲು ಬೆಳೆತಿರ್ತಕ್ಕಂಥ ಅದ್ಭುತವಾಗಿ 100 ಥರ ಸೊಪ್ಪುಗಳನ್ನು, ಬೆರಕು ಸೊಪ್ಪು ಅಂತ ಮಾಡೋರು. ಇವತ್ತು ಅದೆಲ್ಲ ಬಿಟ್ಟೇ ಬಿಟ್ಟಿದ್ದೀವಿ. ಯಾರಿಗಾರು ಕೇಳಿದ್ರೆ ಗೊತ್ತಿರೋದು 4. ಐ ಮೇಕ್ ಪಾಲಕ್ ಆರ್ ಐ ಯೂಸ್ ಓನ್ಲಿ ಅಮರಂತಸ್ಯ ಅಂತ ಹೀಗೆ ಯಾವುದೋ ಒಂದು 4 ಸೊಪ್ಪನ್ನು ಹಿಡ್ಕೊಂಡು ಅದರಲ್ಲೇ ಹೋಗ್ತಾಯಿದ್ದೀವಿ. ಸೊ ಯಾವ್ಯಾವ ಸೊಪ್ಪಿನಲ್ಲಿ ಏನೇನು ಪ್ರಾಮುಖ್ಯತೆಗಳಿದೆ ತಿಳ್ಕೊಂಡ್ರೆ ಆ ಒಂದು ಬಿಟ್ಬಿಟ್ವಿ ಅದನ್ನು. ಯಾವುದೋ ಒಂದು 4 ಈರುಳ್ಳಿ, ಆಲೂಗಡ್ಡೆ, ಟೊಮೆಟೊನಲ್ಲಿ ಕೂತಿದ್ದೀವಿ. ಸೀಸನ್ನಲ್ಲಿ ತರಕಾರಿಗಳು ತಿನ್ನೋದು ಬಿಟ್ವಿ. ಯಾಕಂದರೆ ಯಾವಾಗಲೂ ಮಿಕ್ಕಿದ ಒಂದು 4 ಬೀಜ ಅಲ್ಲಿ ಬಿಸಾಕೋರು, ಹಾಳಾಗೋರು. ಟೊಮೆಟೊ ಅಲ್ಲಿ ಹಿಂದ್ಗಡೆ ಕಸ ಅಂದರೆ ಕಾಂಪೋಸ್ಟ್ಗಳ ಗುಂಡಿಗಳು ನಮ್ಮ ಪ್ರತಿಯೊಂದು ಮನೇಲೂ ಇರ್ತಿತ್ತು. ತೆಂಗಿನಕಾಯಿ ತುರಿದು ಚಿಪ್ಪು ಗಿಪ್ಪು ಎಲ್ಲ ಒಲೆಗೆ ಹೋದರೆ ಅದ್ರ ಮೇಲ್ಗಡೆ ಹಸ್ಕಿಸ್ಕೆಲ್ಲ ಗೊಬ್ಬರಕ್ಕೆ ಹೋಗೋದು. ಅದನ್ನು ಕೊಂಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಅದನ್ನು ತೆಂಗಿನ ಪಾತಿಗೋ ಮಾವಿನ ಪಾತಿಗೋ ಹಾಕಿದ್ರೆ ಅಲ್ಲಿ ಒಳ್ಳೆ ಮೈಕ್ರೋನ್ ಇದೆ, ಒಂದು ಸಮೃದ್ಧವಾದ ಮಣ್ಣು, ಆರೋಗ್ಯಕರವಾದ ಮಣ್ಣು ಉತ್ಪತ್ತಿ ಆಗ್ತಿತ್ತು. ಎರೆಹುಳು ತಾನಗಳೇ ಬರೋದು. ಯಾಕಂದರೆ ನೀರು ನಿಮ್ಮ ಮನೆ ಬಚ್ಚಲ ಮನೆ ನೀರು, ಅಡುಗೆ ಮನೆ ನೀರೆಲ್ಲ ಹೋಗ್ತಿತ್ತು ಅಲ್ಲಿಗೆ. ಆಮೇಲೆ ಅದ್ರ ಜೊತೆಗೆ ಮನೆಗೆ ಹಾಲು ಬೇಕು, ಆರೋಗ್ಯಕರವಾದ ಹಾಲು ಬೇಕು. ಇವತ್ತು A2 ಮಿಲ್ಕು, A1 ಮಿಲ್ಕು ಅಂತ ಮಾತಾಡ್ತೀವಿ. ಆಗ ಮನೇಲಿ ಒಂದು ಹಸು ಇರೋದು.
ಅದ್ಭುತವಾಗ ಹಸುಗೆ ಒಂದು ಹೆಸರಿಟ್ಟು ಅದನ್ನು ಪ್ರೀತಿ ಮಾಡ್ತಿದ್ದಾಗ ಏನಾಗ್ತಿತ್ತು, ಯಾವಾಗ ನಿಮಗೆ ಒಂದು ಪ್ರೀತಿ ಅನ್ನೋದು ಬರುತ್ತೆ ಅಲ್ಲಿ ಹ್ಯಾಪಿ ಹಾರ್ಮೋನ್ಸ್ ಅಂತೀವಿ, ಇನ್ಕ್ಲೂಡಿಂಗ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಗಟ್ ಬ್ಯಾಕ್ಟೀರಿಯಾಸ್ ಇಂಪ್ರೂವ್ ಆಗುತ್ತೆ. ಸೊ ಅವಾಗ ಯಾವಾಗ ಇದಾಗುತ್ತೆ, ಆ ನಿಮ್ಮ ಮನೆ ಹಸು ನಿಮ್ಮ ಪ್ರತಿಯೊಬ್ಬ ಸದಸ್ಯನ ಜೊತೆ ಒಂದು ಸಂಬಂಧಗಳು ಇಟ್ಕೊಂಡು ಪ್ರೀತಿಯಿಂದ ಕೊಡೋ ಹಾಲು ನಿಮ್ಮ ಆರೋಗ್ಯಕ್ಕೆ ಇನ್ನೂ ಅದ್ಭುತವಾಗಿರ್ತಿತ್ತು. ಯಾವುದೋ ಒಂದು ಡೈರಿ ಫಾರ್ಮ್ನಲ್ಲಿ ಹೊಡೆದು ಬಡ್ದು ಆ ಕರುನ ಕಸಾಯಿ ಕಳಿಸಿ ಅದರಲ್ಲಿ ಉಳಿದಿದ್ದನ್ನು ಏನಿದೆ ಅಂಥ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರ್ತಕ್ಕಂಥ ಆ್ಯಂಟಿಬಯೋಟಿಕ್ಸ್ ತುಂಬಿರ್ತಕ್ಕಂಥ ಹಾಲು ಕುಡಿಯೋದ್ರಲ್ಲಿ ಆರೋಗ್ಯ ಇರಲ್ಲ. ಯೋಚನೆ ಮಾಡಿ, ನಿಮ್ಮ ಮನೆ ಹಸು ಹಾಲು ಕುಡಿತಿದ್ದಾಗ ಹೆಂಗಿರ್ತಿತ್ತು? ಇವತ್ತು ಹೋಗಿ ಮೇಲ್ಗಡೆ ಒಂದು ಸೆಕ್ಯೂರಿಟಿ ಕ್ಯಾಮ್ರಾ ಹಾಕ್ತೀವಿ, ಅದ್ರ ಬದಲು ಯಾವುದೋ ಬೀದಿಲಿ ಹೋಗ್ತಾ ಇದ್ದಿದ್ದು ನಾಯಿ ನಿಮ್ಮ ಮಗಳು ಎತ್ಕೊಂಡ್ಬರ್ತಾರೆ, ಅದಕ್ಕೆ ನೀವು ಮನೇಲಿ ಮಿಕ್ಕಿದ ಹಳಸಲನ್ನು ಹಾಕಿ ಪ್ರೀತಿಯಿಂದ ಸಾಕ್ತೀರಿ, ತಿರ್ಗಾ ಅಲ್ಲೂ ಪ್ರೀತಿ ಸಿಕ್ತು ನಿಮಗೆ. ಏನಾಯಿತು, ನಿಮ್ಮ ಮನೆ ಮಿಕ್ಕಿದ ಹಳಸಲನ್ನ ಇನ್ನೆಲ್ಲೋ ಬಿಸಾಕಿ ಕಸ ಮಾಡ್ಕೊಳ್ಳಿಲ್ಲ, ಆದರೆ ಯಾವುದೋ ಬೀದಿ ನಾಯಿ ಮನೆ ಮುಂದೆ ಕಾವಲು ಕಾಯ್ತಿತ್ತು, ಸೆಕ್ಯೂರಿಟಿ ಬಂದ್ಬಿಡ್ತು ನಿಮಗೆ. ಕೆಲವರು ಮಾಂಸಾಹಾರಿಗಳಾಗಿರ್ತಿದ್ರು, ಅವ್ರೇನು ಮಾಡ್ತಿದ್ರು, ಮನೇಲಿ ಒಂದೆರಡು ಕೋಳಿ ಇಟ್ಕೊಳ್ತಿದ್ರು, ಮನೇಲಿ ಸುತ್ತಲೂ ಓಡಾಡಿಕೊಂಡು ಎಲ್ಲ ಕೆದಕಿ ಹುಳ ಹುಪ್ಪಟೆ ತಿಂದು ಆರೋಗ್ಯಕರವಾದ ವಾತಾವರಣ ಇಟ್ಕೊಳ್ತಿತ್ತು. ಹಾಗಂತ ಅದನ್ನು ಕಮರ್ಷಿಯಲ್ ಆಗಿ ಮಾಡಬೇಕು ಅಂತ ಯಾರೂ ಯೋಚನೆ ಮಾಡಿದ್ದಿರಲ್ಲ. ಎಲ್ಲರ ಮನೇಲೂ 2-3 ಕೋಳಿ ಇರ್ತಿತ್ತು, ಒಂದು ಕುರಿ ಇರ್ತಿತ್ತು. ಯಾಕಂದರೆ ಈ ಕುರಿ ಅಥವಾ ಮೇಕೆನ ಒಂಥರ ಆಪದ್ಧನ ಅಂತ ಇಟ್ಕೊಳ್ತಿದ್ರು ಹಳ್ಳಿಗಳ ಕಡೆ. ಯಾಕಂದರೆ ಯಾವಲ್ಲಾರು ಎಮರ್ಜೆನ್ಸಿಗೆ ಒಂದು ಲಂಪ್ಸಮ್ ಅಮೌಂಟ್ ಬೇಕು, 5,000 10,000 ಬೇಕು ಅಂದರೆ ಅದನ್ನು ಮಾರಿದಾಗ ದುಡ್ಡು ಬರುತ್ತೆ. ಯಾವುದೋ ಒಂದು ಹಬ್ಬಕ್ಕೋ ಊರ ಹಬ್ಬಕ್ಕೋ ಎಲ್ಗೋ ಕೊಡ್ತಿದ್ರು. ಮೇಕೆ ಹಾಲನ್ನು ಬಳಸ್ತಿರಲ್ಲ ಸರ್? ಸೊ ಹಾಲನ್ನು ಬಳಸಿದ್ರು. ಅಲ್ಲ, ಏನು ಅಂತಂದರೆ ಈಗ ನೀವು ಇಲ್ಲಿ ಬೆಂಗಳೂರಿನಲ್ಲಿ ಕೂತ್ಕೊಂಡು, ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಇಲ್ಲಿ ಸುತ್ತಮುತ್ತಲು ನಾನು ಬೆಳೆದು ಬಂದಿರ್ತಕ್ಕಂಥ ವಾತಾವರಣದಲ್ಲಿ ನನಗೆ ಕುರಿ, ಮೇಕೆ, ಹಸು ಇದೆ. ಅದೇ ನೀವು ಸ್ವಲ್ಪ ಧಾರವಾಡ ಕೆಲವು ಕಡೆಗೆ ಹೋದರೆ ಎಮ್ಮೆ ಜಾಸ್ತಿ ಇರ್ಬೋದು, ಇನ್ನೆಲ್ಲೋ ರಾಜಸ್ಥಾನ್ಗೆ ಹೋದರೆ ಒಂಟೆ ಹಾಲು ಕುಡಿಬೋದು, ಮತ್ತೆಲ್ಲೋ ಹೋದರೆ ಲಾಮಾ ಹಾಲು, ಮತ್ತೆಲ್ಲೋ ಹೋದರೆ ಯಾಕ್ ಹಾಲು, ರೇಂಡಿಯರ್ ಹಾಲು, ಬೇರೆ ಬೇರೆ ಕಡೆ ಬೇರೆ ಬೇರೆ ಇದೆ. ಅರೆ ನಮ್ಮ ಏನಿದೆ, ನಮ್ಮ ಭಾರತ ಸಂಸ್ಕೃತಿ, ಭರತವರ್ಷೆ ಭರತಖಂಡೇ ಶಕಾಬ್ದೇಹೆ ಮೇರೋಹ ದಕ್ಷಿಣೇ ಪಾರ್ಶ್ವೇ ಇವತ್ತು ಅಸ್ಮಿನ್ ವರ್ತಮಾನೆ, ಈ ಜಾಗದಲ್ಲಿ ನಾವು ಇವಾಗನ್ನು ಯೋಚನೆ ಮಾಡಿದಾಗ ಈ ಥರ ಜೀವನ ಶೈಲಿ ಬಂತು. ಮುಕ್ಕಾಲು ಭಾಗ ಈಗ ನಿಮಗೆ ಹಸು ಇಟ್ಕೊಳ್ಳೋ ಶಕ್ತಿ ಇಲ್ಲ, ಮನೆ ಚಿಕ್ಕದಾಗಿದೆ, ಬಡತನ ಇದೆ, ಯಾವುದೋ ಒಂದು ಕಮ್ಮಿಗೆ ಸಿಗೋ ಒಂದು ಮೇಕೆ ಮರಿ ಸಿಕ್ಕರೆ ಆ ಮೇಕೆ ಮರಿ ಹಾಲನ್ನು ಉಪಯೋಗಿಸ್ಕೊಳ್ತಿದ್ರಿ. ಆದರೆ ಅವಕಾಶ ಸಿಕ್ಕರೆ ಹಸು ಹಾಲನ್ನೇ ಉಪಯೋಗಿಸ್ತಿದ್ರಿ, ಆದರೆ ಇಲ್ಲ ಅಂತಲೇ ಮೇಕೆ ಹಾಲನ್ನು ಉಪಯೋಗಿಸ್ತೀರಿ. ಕುರಿದು ತುಪ್ಪಳ ಮಾಡ್ಕೊಳ್ತೀರಿ ನೀಟಾಗಿ. ಒಂದು ಇವಾಗ ಬಿಟ್ಟು ನಮ್ಮ ಏನು ನಾವು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ, ಈ ಜಾಗ ಗೊಲ್ಲಳ್ಳಿ ಅಂತ, ಕುರುಬುರ್ಗೊಲ್ಲಳ್ಳಿ ಅಂತಲೂ ಕರೀತಿದ್ರು. ಇಲ್ಲಿ ನಾವು ಈ ಜಾಗ ತೊಗೊಂಡು ಇಲ್ಲಿಗೆ ಬಂದಾಗ ಸುಮಾರು ಜನ ಇಡೀ ಊರಿನ ಬಿಸ್ನೆಸ್ಸೇ ಕುರಿ ಸಾಕಿ ಅದರ ತುಪ್ಪಳದಿಂದ ರಗ್ಗುಗಳು ಮಾಡೋದು, ಕಂಬಳಿ. ಆ ಕಂಬಳಿ ಇಲ್ವೇ ಇಲ್ಲ ಇವತ್ತು. ಆ ಕಂಬಳಿ ಬಳಸಿದ್ರೆ ತುಂಬ ಆ ರಫ್ ಕಂಬಳಿ ಏನಿದೆ ಬಾಳಕೆ ಬರ್ತಿತ್ತು, ಅದನ್ನು ಹೆಣೆಯೋಕ್ಕೆ ಉಪಯೋಗಿಸ್ತಾ ಇದೆ. ದಾರು ಕೂಡ ಕಂಬಳಿನೇ ಮಾಡ್ತಿದ್ರು. ಇದೇ ನಮ್ಮ ಏನು ತೋಟದಿಂದ ಹಿಂದೆ ಕೆರೆ ಇದೆ, ಆ ಕೆರೆಯಲ್ಲಿ ಅದನ್ನು ತೊಳೆದು ಮಾಡಿ ಇದು ಮಾಡ್ತಿದ್ರು. ಸೊ ಊರಿನವರೆಲ್ಲ ಸೇರ್ತಿದ್ರು, ಒಬ್ರಿಗೊಬ್ರು ಮಾತಾಡ್ತಿದ್ರು. ಯಾವ ಊರ ಕಡೆ ಹೋಗೋದು ಅಂದರೆ ಯಾರಿಗೂ ಸ್ವಾರ್ಥ ಅನ್ನೋದು ತುಂಬ ಕಡಿಮೆ ಇದ್ದಿದ್ದರಿಂದ, ನೀನು ಇವತ್ತು ತಿಪ್ಪೂರು ಕಡೆ ಹೋಗೋ, ನಾನು ವರ್ತೂರು ಕಡೆ ಹೋಗ್ತೀನಿ, ನೀನು ಈ ಊರ ಕಡೆ ಹೋಗೋ, ಆ ಊರ ಕಡೆ ಹೋಗೋ ಅಂತ ಅರವರೆ ಮಾಡಿಕೊಂಡು ಊರಿನವ್ರು 50 ಜನ ಹೊರಟರು, 50 ದಿಕ್ಕಿಗೆ ಹೋಗಿ ನಾಳೆ ತಿರ್ಗಾ ನೀನು ಹೋಗೋ ಕಡೆ ನಾನು ಹೋಗಬೇಡ ನನಗೆ ಅಂದರೆ ಒಂದು ಆರೋಗ್ಯಕರವಾದ ಸಂಬಂಧ ಇರ್ತಿತ್ತು. ಸೊ ಕಡೆಗೆ ಏನಾಯಿತು, ಸಂತೋಷನೇ ಇರ್ತಿತ್ತು. ಸಂತೋಷ ಇದ್ದಿದ್ದ ಕಡೆ ಆರೋಗ್ಯ ಬರ್ತಿತ್ತು. ಸೊ ಈ ಒಂದು ಜೀವನ ಶೈಲಿ ಏನಿದೆ ಅದರಲ್ಲಿ ಪ್ರಾಣಿಗಳ ಥರನೇ ಇಟ್ಕೊಂಡು ನಮ್ಮ ಜೀವನ ಶೈಲಿಗೆ ಆಧಾರವಾಗಿ ಇಟ್ಕೊಳ್ತಿದ್ವಿ. ತೆಂಗಿನ ಗರಿ ಬಿತ್ತಾ ಮನೆ ಮುಂದೆ ತೆಂಗಿನ ಟೈಮ್ನಲ್ಲಿ ಸಾಯಂಕಾಲದ ಹೊತ್ತು ಟಿ ವಿ ಇರಲಿಲ್ಲ. ಟಿ ವಿ ಮೊಬೈಲಿಂದ ನಾವು ಹಾಳಾಗಿರೋಷ್ಟು ಪ್ರಪಂಚದಲ್ಲಿ ಯಾವುದೂ ಹಾಳಾಗಿಲ್ಲ. ಸೊ ಸಾಯಂಕಾಲ ಕೂತ್ಕೊಂಡು ಮಾತಾಡಿಕೊಂಡು ಸಂಬಂಧಗಳನ್ನ, ನಿಮ್ಮ ಚಿಕ್ಕಪ್ಪನ ಮಗನಿಗೆ ಏನಪ್ಪ ವಯಸ್ಸೆಷ್ಟಪ್ಪ, ಇವತ್ತು ಇನ್ಯಾವುದೋ ಒಂದು ಸೋಷಿಯಲ್ ಮೀಡಿಯಾ ಮಾಡಿ ಅದಕ್ಕೊಂದು ಮೆಟ್ರಿಮೋನಿ ಕಾಲಮ್ ಮಾಡಿ ಇಟ್ಕೊಂಡಿದ್ದೀವಿ. ಅವಾಗ ಏನಾಗ್ತಿತ್ತು, ಸಾಯಂಕಾಲ ಕೂತ್ಕೊಂಡು ಆ ತೆಂಗಿನ ಗರಿ ಬಿದ್ದಿರೋದ್ರಲ್ಲಿ ಕಡ್ಡಿ ತಗೊಂಡು ತೆಂಗಿನ ಪರಕೆ ಮಾಡಿಕೊಂಡು, ಏನೋ ನಿಮ್ಮ ಮಗಳಿಗೆ ಆಗಿರಬೇಕಲ್ಲೋ 25 ವಯಸ್ಸು, ದೊಡ್ಡಮ್ಮಯ್ಯನ ಮಗನಿಗೂ ಎಲ್ಲ ಇವಾಗ ಅವನೇ ಎಲ್ಲ ನೋಡ್ಕೊತಾ ತೋಟ ಮನೆ ಎಲ್ಲ ಮಾಡ್ಬೋದಲ್ಲ ಅಂತ. ಅಂದರೆ ಒಂದು ಈ ಎಲ್ಲದರಲ್ಲೂ ಇವಾಗ ಏನಾಗ್ತೀವಿ, ಒಂದು ಮೆಟ್ರಿಮೋನಿ ಕಾಲ ಮಾಡಿದ್ರು ಅಲ್ಲಿ ಒಂದು ಫೀಸ್ ಕಟ್ಟು ಇದು ಮಾಡಿ, ಆ ಯಾವುದೇ ಒಂದು ದುಡ್ಡು ಹಣ ಸ್ವಾರ್ಥ ಇಲ್ಲದೆ ಒಬ್ರಿಗೊಬ್ರು ಸಹಾಯ ನಡೀತಿತ್ತು.